ಈ KGF ಅಂದರೆ ಅದೊಂದು ನಾನೊಂದು ನಿಮ್ಗೆ ಕೇಳ್ಬೇಕು ಅಂದ್ಕೊಂಡೆ. ಈ ಪುಷ್ಪಮ್ಮ ಅವರು ಜಾಸ್ತಿ ಮಾತಾಡ್ತಿದ್ರು. ಯಶ್ ಅವ್ರ ಸ್ಟಾರ್ ಬೇರೆ ಥರ ಇದೆ ಬಿಡಿ, ಬಟ್ ಅವ್ರ ತಾಯಿ ಪುಷ್ಪ ಅವರು ತುಂಬ ಜಾಸ್ತಿ ಮಾತಾಡ್ತಾರೆ. ಈಗ ಅವ್ರ ಸ್ಟಾರು ಸ್ಯಾಂಡಲ್ವುಡಲ್ಲಿ ಅಷ್ಟು ಚೆನ್ನಾಗಿಲ್ಲ ಅಂತ ಏನು ಹೇಳ್ತೀರ ಅದ್ರ ಬಗ್ಗೆ? ಚೆನ್ನಾಗಿದ್ಯಾ ಪುಷ್ಪ ಅವ್ರದ್ದು ಸ್ಟಾರ್ ಸ್ಯಾಂಡಲ್ವುಡಲ್ಲಿ ಪ್ರೊಡ್ಯೂಸರ್ ಆಗಿ ಬಂದಿದ್ದಾರಲ್ಲ? ಅವ್ರ ಸ್ಟಾರ್ ಚೆನ್ನಾಗಿ ಎಲ್ಲ ಚಾನಲ್ಲು ಬಂದವ್ರೆ. ಏನು ಹೇಳಿ, ಹಾಗಾಗಿ ಅವ್ರ ಸ್ಟಾರ್ ಚೆನ್ನಾಗಿದೆ. ಚೆನ್ನಾಗಿದೆಯಾ? ಚೆನ್ನಾಗಿದೆ. ಬಟ್ ಇವಾಗ ಸದ್ಯದ ರೀಸೆಂಟ್ ಆಗಿ ಟ್ರೋಲ್ ಎಲ್ಲ ಆದ್ರಲ್ಲ ನೋಡಿ ಮೇಡಮ್, ನೀವು ಇಷ್ಟು ವರ್ಷ ಇದ್ದೀರಾ, ನೀವೇ ಅಷ್ಟೊಂದು ಯೂಟ್ಯೂಬ್ ಚಾನಲ್ ಬರೋಕ್ಕಾಗಲ್ಲ. ಅಷ್ಟೊಂದು ಚಾನಲ್ ಬರೀ ಅವ್ರೊಂದು ಪಂಚ್ ಮಾತಲ್ಲಿ ಬರ್ತಾರೆ. ಹೌದು. ಮತ್ತೆ ಅದು ಕಾರಣ ಏನೋ ಅವ್ರ ಸ್ಟ್ರೆಂತ್. ಅದು ಏನು ಹೇಳಿ, ಸ್ಟ್ರೆಂತ್ ಭಾಳ ವೈಬ್ರೇಷನ್ ತುಂಬಾ ಚೆನ್ನಾಗಿದೆ. ಹೆಂಗಿದೆ ಅವ್ರ ಭವಿಷ್ಯ ಸ್ಯಾಂಡಲ್ವುಡ್? ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿರ್ತದೆ. ಅವ್ರ ಮಾತೇ ಎಲ್ಲಾದ್ರೂ ಇದಾಗತ್ತಾ, ಅಥವಾ ಅವ್ರಿಗೆ ಮಾತೇ ತುಂಬಾ ಒಂದು ಹೆಸರನ್ನು ತಗೊಂಡು ಕೊಡುತ್ತಾ? ಇಲ್ಲ, ನನ್ನ ಪ್ರಕಾರ ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಅವ್ರ ಜಾಗದಲ್ಲಿ ಯೋಗದ ಜಾತಕಗಳು, ಯೋಗದ ಮಕ್ಕಳು ಹುಟ್ಟಿದ್ದಾರೆ ಅವ್ರ ಜಾಗದಲ್ಲಿ, ಅವ್ರ ಹೊಟ್ಟೆಯಲ್ಲಿ. ಅವರು ಯೋಗವಂತರು. ಒಬ್ಬರು ಮಾತಾಡದಲ್ಲೇ ವಿಲ್ಲನ್ಗಳಿರ್ತಾರೆ, ಒಬ್ಬರು ಸುಮ್ಮನೆ ಮಾತಾಡ್ತಾರೆ, ವಿಲ್ಲನ್ ಆಗಿರಾಕಲ್ಲ. ಏನು ಹೇಳಿ, ಸುಮ್ಮನೆ ಮಾತಾಡ್ತಾರೆ ಬಟ್ ವಿಲನ್ ಅವ್ರು ಮಾತಾಡೋದಿಲ್ಲ. ಟಾಪ್ ವಿಲ್ಲನ್ ಇರ್ತಾರೆ ಅವರು. ಯಾವತ್ತು ಡಾನ್ ಮಾತಾಡೋದಿಲ್ಲ. ರೌಡಿಗಳು ಜಗಳಕ್ಕೆ ಹೋಗ್ತಾರೆ, ರೌಡಿ ಹೊಡೆದಾಡ್ತಾನೆ, ಡಾನ್ ಹೊಡೆದಾಡಲ್ಲ. ಹಂಗೆ ಡಾನ್ ಇರೋರು ಎಷ್ಟೋ ಜನ ಇರ್ತಾರೆ, ಎಲ್ಲ ಥರ ಇರ್ತಾರೆ. ವೈಬ್ರೇಷನ್. ಇವರೊಂಥರ ಮಾಸ್. ಪುಷ್ಪ ಅವರು ಫುಲ್ ಮಾಸ್. ಓಕೆ, ಇನ್ನು ಯಶ್ ಅವರ ಭವಿಷ್ಯ ಹೇಗಿದೆ? ಅವ್ರ ಲೈಫ್ 2025-26 ಇದರಲ್ಲೆಲ್ಲ ಚೆನ್ನಾಗಿ ಆಗ್ತಾರೆ. ಸಖತ್. ಈ ಸರಿ ಅವ್ರ ಪಿಕ್ಚರ್ ಚೆನ್ನಾಗಿ ಆಗುತ್ತೆ. ಓಕೆ, ಬಟ್ ಅಂದರೆ ಅವರು ಎಲ್ಲೂ ಕಾಂಟ್ರವರ್ಸಿಗಳಿಲ್ಲ, ಎಲ್ಲೂ ಏನಾಗಲಿಲ್ಲ. ಅಂದರೆ ಅವರ ಭವಿಷ್ಯ, ಅವರ ಕುಂಡ್ಲಿ ಎಲ್ಲ ತುಂಬ ಚೆನ್ನಾಗಿದೆಯಾ ನಂಬರ್ಸ್ಗಳ ಪ್ರಕಾರ? ಅವರು ಹಿಂದೆ ಎಲ್ಲ ಆಗಿರ್ತಾರೆ. ಅವರು ಬರೀ ಬಿಸ್ನೆಸ್ ಮೈಂಡಲ್ಲಿ ಇದ್ದಾರೆ. ಅವರು ಬರೀ ಬಿಸ್ನೆಸ್ ಮೈಂಡ್, ಅದು ಒಳ್ಳೇದು. ಬಿಸ್ನೆಸ್ ಮೈಂಡು, ಬಿಸ್ನೆಸ್ ಸಖತ್ ಒಳ್ಳೇದು. ಬಿಸ್ನೆಸ್ ಮೈಂಡಲ್ಲಿದೆ, ತುಂಬ ಒಳ್ಳೇದು. ಇವಾಗ ಎಷ್ಟು ಬಿಸ್ನೆಸ್ ಮೈಂಡಲ್ಲಿದೆ, ಅದಕ್ಕೆ ಏನೂ ಆಗ್ತಾ ಇಲ್ಲ, ಚೆನ್ನಾಗಿ ಹೋಗ್ತಿದೆ ಎಲ್ಲ ಅಂತ. ಓಕೆ, ಜನಕ್ಕೆ ಸಿನಿಮಾ ಬೇಕು, ಮಾತಾಡಬೇಕು. ಹೌದು, ಯಾರು ಏನಕ್ಕೆ ಸಿನಿಮಾ ಮಾಡ್ತಾವ್ರೆ, ಗೆಲ್ತಾವ್ರೆ ಮೇಡಮ್. ಎಸ್, ಥ್ಯಾಂಕ್ ಯು ಗುರು.